ಧಾರವಾಡದಲ್ಲಿ ಡಾಕ್ಟರ್ ಡಿ.ಬಿ. ಶೆಟ್ಟಿ ಎಜುಕೇಷನಲ್ ಸೊಸೈಟಿಯಿಂದ ರಜತ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ವಿ.ಎಸ್.ವಿ. ಪ್ರಸಾದ್ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ವಿ.ಎಸ್.ವಿ. ಪ್ರಸಾದ್, ಸಮಾಜದಲ್ಲಿ ಯಾರು ಒಳ್ಳೆಯ ವ್ಯಕ್ತಿತ್ವ ಹಾಗೂ ನಡತೆ ಹೊಂದಿರುತ್ತಾರೋ ಅವರನ್ನ ಇಡೀ ಜಗತ್ತೇ ತಿರುಗಿ ನೋಡುವ ಮೂಲಕ ಅಂತವರಿಗೆ ಗೌರವ ಕೊಡುತ್ತೆ ಅಂತ ಹೇಳಿದರು. ಅಲ್ಲದೆ ಒಂದು ಸಂಸ್ಥೆಯನ್ನ ಕಟ್ಟೋದು ಸುಲಭ, ಆದರೆ ಅದನ್ನು ಸುದೀರ್ಘವಾಗಿ ಮುನ್ನಡೆಸಿಕೊಂಡು ಬರೋದು ಕಷ್ಟದ ಕೆಲಸ. ಡಾಕ್ಟರ್ ಡಿ.ಜಿ. ಶೆಟ್ಟಿ ಅವರು ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಅದನ್ನು ಮುನ್ನಡೆಸಿಕೊಂಡು ಬರುವ ಮೂಲಕ ಸುಮಾರು 15ರಿಂದ 20 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡ್ತಾ ಇರೋದು ಹೆಮ್ಮೆಯ ವಿಷಯ ಅಂತ ಹೇಳಿದರು. ಇದೇ ವೇಳೆ ಪ್ರಸಾದ್ ಅವರನ್ನು ಡಾಕ್ಟರ್ ಡಿ.ಬಿ. ಶೆಟ್ಟಿ ಎಜುಕೇಷನಲ್ ಸೊಸೈಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ ರಜತ ಮಹೋತ್ಸವದ ಅಂಗವಾಗಿ ಸ್ಥಾಪಿಸಲಾದ ನೂತನ ಕಟ್ಟಡ ಹಾಗೂ ಸವಿ ನೆನಪಿನ ಫಲಕಗಳನ್ನು ಅನಾವರಣಗೊಳಿಸಲಾಯಿತು. ಅಲ್ಲದೆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಡಿ.ಜಿ. ಶೆಟ್ಟಿ ಅವರು ಹೇಗಂದ್ರೆ ಯಾವುದೋ ಒಂದು ಟಿವಿ ಚಾನೆಲ್ ಒಂದು ಪಂಚಲೈನ್ ಐತಿ, ನೇರ, ದಿಟ್ಟ ಮತ್ತು ನಿರಂತರ ಅಂತ. ಅವ್ರು ಮಾತಾಡೋದು ನೇರವಾಗಿ ಮಾತಾಡ್ತಾರೆ, ದಿಟ್ಟವಾಗಿ ಮಾತಾಡ್ತಾರೆ ಮತ್ತು ಇನ್ನೊಂದೇನಂದ್ರೆ ನಿರಂತರವಾಗಿ ಮಾತಾಡ್ತಾರೆ. ಮೊನ್ನೆ ನಾವು ಒಂದು ಗ್ಯಾರಂಟಿ ನ್ಯೂಸ್ ಚಾನೆಲ್ ವತಿಯಿಂದ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ, ಪ್ರಿನ್ಸಿಪಾಲ್ಸ್ ಮೀಟ್ ಅಂತ. ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬೇರೆ ಎಲ್ಲ ಪ್ರಿನ್ಸಿಪಾಲ್ಸು ಸಂದರ್ಭಕ್ಕೆ ತಕ್ಕಂತ ಮಾತಾಡಿದರೆ ಅದಕ್ಕೆ ಒಂದು ಬೆಲೆ ಇರ್ತದೆ. ಅವರು ಆ ಸಂದರ್ಭ ಬಿಟ್ಟು ಯಾವುದಾವುದೋ ವಿಷಯಗಳು ಮಾತಾಡ್ತಾ ಇದ್ದಾರೆ. ಅವರು ಡಿ.ಜಿ. ಶೆಟ್ಟಿ ಅವರೆಂದು ಆ ಕಾರ್ಯಕ್ರಮ ಎದುರ ಸಲುವಾಗಿ ಆಯೋಜಿಸಿದ್ದಾರೆ, ಅದರ ಮುಖ್ಯ ಉದ್ದೇಶ ಏನಿದೆ ಅದರ ಬಗ್ಗೆ ಇಷ್ಟು ವಿಸ್ತಾರವಾಗಿ ಮತ್ತು ಚೆನ್ನಾಗಿ ಹೇಳಿದ್ದಾರೆ. ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ಅಂತ ಒಂದು ವಿದ್ಯಾಭಿಮಾನಿ ಅವರು ಮನಸ್ಸು ಮಾಡಿದರೆ ಅವರು ಇರುವಂಥ ಪ್ರೊಫೆಷನ್ನಲ್ಲಿ ಮುಂದುವರೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣ ಗಳಿಸ್ಬೋದಾಗಿತ್ತು. ಆದರೆ ಒಂದು ಶಿಕ್ಷಣ ಮೇಲೆ ಇರುವಂಥ ಪ್ರೇಮದಿಂದ ಈ ಒಂದು ಸೊಸೈಟಿ ಹುಟ್ಟುಹಾಕಿ ಮತ್ತು ಆ ಸೊಸೈಟಿ ನಡೆಸಲಿಕ್ಕೆ ಬೇಕಾಗಿರುವಂಥ ಒಂದು ಬಂಡವಾಳನ್ನು ಇಂಥ ಒಂದು ಎಸ್.ಬಿ. ಶೆಟ್ಟಿ, ಜಯರಾಮ್ ಶೆಟ್ಟಿ ಇಂಥ ಒಂದು ದಾನಿ